PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಆಕ್ಚುಲಿ ನಾನು ನಿಮಗೆ ಪರ್ಸನಲ್ ಆಗಿ ಹೇಳೋದೇನು ಅಂದ್ರೆ ಲೇಔಟ್ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಇನ್ನು 60 years ಡಾಕ್ಯುಮೆಂಟ್ ನ ಕೊಡ್ತಿದ್ದಾರೆ. ಸೊ ಯಾವುದೇ ತರ ಡೌಟ್ ಇಲ್ದರೆ ನೀವು 100% ಇಲ್ಲಿ ನಂಬಿ ದುಡ್ಡನ್ನ ಹಾಕ್ಬೋದು. ಇನ್ನ ಈ ಲೇಔಟ್ಗೆ KHP ಲೇಔಟ್ ಅಟ್ಯಾಚ್ಡ್ ಆಗಿರೋದ್ರಿಂದ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಇಂದ 120 feet ರೋಡ್ ಬರ್ತಿದೆ. ಸೊ ಆ ರೋಡು ಈ ಲೇಔಟ್ಗೂ ಕೂಡ ಅಟ್ಯಾಚ್ಡ್ ಆಗುತ್ತೆ. ದುಡ್ಡು ಕೊಟ್ಟು ಸೈಟ್ ತಗೊಂಡಾದ್ಮೇಲೆ ನಿಮಗೆ ಕರೆಂಟ್ ಇದೆಯಾ, ವಾಟರ್ ಇದೆಯಾ, ಸ್ಯಾನಿಟರಿ ಇದೆಯಾ ಅಥವಾ ಖಾತಾ ಬಂದಿದ್ಯಾ ಅಂತೇಳಿ ತುಂಬಾ ಕಡೆ ಸರ್ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಸೊ ಬುಕ್ ಮಾಡ್ಕೊಳ್ಳಿ, ಇದೆಲ್ಲ ಆಮೇಲೆ ಸಿಗುತ್ತೆ, ರಿಜಿಸ್ಟರ್ ಟೈಮಲ್ಲಿ ಎಲ್ಲ ಕೂಡ ರೆಡಿ ಮಾಡ್ಬಿಟ್ಟು ಕೊಡ್ತೀವಿ ಅಂತ ಹೇಳಿರ್ತಾರೆ. ಆದರೆ ಈ ಲೆವೆಟಲ್ಲಿ ನೀವೇನಾದ್ರು ಸೈಟ್ ತಗೊಂಡ್ರೆ ಕಂಪ್ಲೀಟ್ ಆಗಿ 100% ಡೆವಲಪ್ಮೆಂಟೇ ಮುಗಿದೋಗಿದೆ. ಸೊ ಖಾತಾ ಕೂಡ ನೀವು ಯಾವ ಸೈಟ್ನ ಕೇಳ್ತೀರಾ ಆ ಸೈಟಿನ ಖಾತಾ ಕೂಡ ಕೊಡ್ತೀವಿ, ಇಮಿಡಿಯೇಟ್ಲಿ ಹೋಗಿ ನೀವು ರಿಜಿಸ್ಟರ್ ಕೂಡ ಮಾಡ್ಕೋಬಹುದು. ಸೊ ಅಷ್ಟು ಕ್ಲಿಯರ್ ಇರುವಂತಹ ಪ್ರಾಜೆಕ್ಟ್ ಇದಾಗಿದೆ. ಫ್ರೆಂಡ್ಸ್, ನೀವು ಯಾವುದೇ ಲೇಔಟ್ ಅಲ್ಲಿ ನೋಡಿದ್ರು ಕೂಡ ಒಂದು ಸ್ಯಾನಿಟರಿದು ಇರುತ್ತೆ ಮತ್ತೆ ವಾಟರ್ದು 2 ಲೈನ್ ಅಷ್ಟೇ ಇರುತ್ತೆ. ಈ ಲೇಔಟ್ ಅಲ್ಲಿ ನಿಮ್ಗೆ ಸ್ಯಾನಿಟರಿದೇ ಬೇರೆ, ಡ್ರೈನೇಜ್ದೇ ಬೇರೆ, ಮತ್ತೆ ವಾಟರ್ಗೆ 2 ಹಾಕಿದ್ದಾರೆ. ಒಂದು ಲೇಔಟ್ ವಾಟರು, ಇನ್ನೊಂದು ಕಾವೇರಿ ವಾಟರು. ನೀವು ಯಾವುದೇ ಲೇಔಟ್ ಅಲ್ಲಿ ನೋಡಿದ್ರು ಎಲ್ಲ ಚಿಕ್ಕ ಚಿಕ್ಕ ಗಿಡಗಳನ್ನ ಪ್ಲಾಂಟೇಶನ್ ಮಾಡಿರ್ತಾರೆ. ಬಟ್ ಈ ಲೇಔಟ್ ಅಲ್ಲಿ ದೊಡ್ಡ ದೊಡ್ಡ ಮರಗಳನ್ನೇ ಹಾಕೊಟ್ಟಿದ್ದಾರೆ. ಆಕ್ಚುಲಿ ಈ ಲೇಔಟ್ ಬಂದ್ರೆ ಒಂದು ಒಳ್ಳೆ ಫ್ರೆಂಡ್ಲಿ ನೇಚರ್ ಸಿಗುತ್ತೆ. ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಜನರು ಕಣ್ಣಾಗ್ಲಿ ಸರ್ಕಾರದ ಕಣ್ಣಾಗ್ಲಿ ಇರೋದು ಬಿಡದಿ ಸ್ಮಾರ್ಟ್ ಸಿಟಿ ಮೇಲೆ. ಸೊ ಇದು ಬಿಡದಿ ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲಿ ಬರೋದ್ರಿಂದ ನೀವೀಗ ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದ್ರ ಡಬಲ್ ಅಂತೂ ಬರೋದು 100%. ಇನ್ನ ಕಂಪ್ಲೀಟ್ ಆಗಿ ಈ ಪ್ರಾಜೆಕ್ಟ್ ನ 8.2 acres ಅಲ್ಲಿ ಲಾಂಚ್ ಮಾಡಿದರೆ 159 ಸೈಟ್ಸ್ ಬರುತ್ತೆ. ಇನ್ನ ಈ ಲೇಔಟ್ ಅಲ್ಲಿ ಸೈಟ್ ಮೆಜರ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ 30-40 ಮತ್ತೆ 30-50 ಅವೈಲಬಲ್ ಇದೆ. ಸೊ ಜಾಸ್ತಿ ಸೈಟ್ಸ್ ಅವೈಲಬಲ್ ಇಲ್ಲ, ಲಿಮಿಟೆಡ್ ಸೈಟ್ಸ್ ಇರೋದು. ಆದಷ್ಟು ಬೇಗ ಬಂದು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಬುಕ್ ಮಾಡ್ಕೊಳ್ಳಿ. ಸೊ ನಾವು ಕೊಡುವಂತ ಡಾಕ್ಯುಮೆಂಟ್ಸ್ ಅಲ್ಲಿ ಜಸ್ಟ್ 3 ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇರುತ್ತೆ ಅಷ್ಟೇ. ಅದು ಟ್ಯಾಕ್ಸ್ ಪೇಯ್ಡ್, ಹಾಗೆ EC ಮತ್ತೆ ಆ ಪ್ರೆಸೆಂಟ್ ಸೈತಿನ ಖಾತಾ ಆಗಿರ್ಬೋದು. ಸೊ ಇದನ್ನ ಬಿಟ್ಟು ಏನಾದ್ರು ನಿಮ್ಮ ಲಾಯರ್ ಅಡಿಷನಲ್ ಡಾಕ್ಯುಮೆಂಟ್ಸ್ ಏನಾದ್ರು ಕೇಳಿದ್ರೆ ನಿಮ್ಮ ಲಾಯರ್ ಫೀಸ್ ನಾನು ಬೇರ್ ಮಾಡ್ತೀನಿ. ಅಷ್ಟು ಕ್ಲಿಯರ್ ಡಾಕ್ಯುಮೆಂಟ್ಸ್ ನಮ್ದಾಗಿದೆ. ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ PK ಕ್ರಿಯೇಷನ್. ಫ್ರೆಂಡ್ಸ್, ನಮ್ಮ ಚಾನೆಲ್ ನಲ್ಲಿ ಬಿಫೋರ್ ನಾನು ತುಂಬಾ ವಿಡಿಯೋಗಳನ್ನ ಹಾಕಿದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಮೇನ್ ರೋಡ್ಗೆ ಅಟ್ಯಾಚ್ಡ್ ಆಗಿ ಪೂರ್ತಿ ಡೆವಲಪ್ಮೆಂಟ್ ಆಗಿರುವಂತ ಒಂದು ಪ್ರಾಜೆಕ್ಟ್ ಗೆ ಬಂದಿದ್ದೀನಿ. ಇದು ಅಣತಿ ಗ್ರೂಪ್ಸ್ ಅವರು ಮಾಡಿರುವಂತಹ BMRDA ಅಂಡ್ ಇಂಡಿವಿಜುವಲ್ ಖಾತಾ ಇರುವಂತ ಒಂದು ಪ್ರಾಜೆಕ್ಟ್ ಆಗಿದೆ. ಮೈನ್ ರೋಡ್ ಎಲ್ಲ 40 feet ಬರುತ್ತೆ, ಸಬ್ ರೋಡ್ ಎಲ್ಲ 30 feet ಬರುತ್ತೆ. ಇನ್ನು ಇಂಡಿವಿಜುವಲ್ ಆಗಿ ವಾಟರ್ ಕನೆಕ್ಷನ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು, ಸ್ಯಾನಿಟರಿ ವರ್ಕ್ ಆಗಿರ್ಬೋದು, ಪ್ರತಿ ಒಂದು ವರ್ಕ್ನು ಕೂಡ ತುಂಬಾನೇ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇನ್ನ ಈ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಅಣತಿ ಗ್ರೂಪ್ಸ್ ಕಡೆಯಿಂದ ಯತ್ವಿಕ್ ಗೌಡ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಸೂಪರ್ ಮೇಡಮ್. ಸರ್ ಪ್ರೆಸೆಂಟ್ ನಾವೀಗ ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಸರ್? ಬ್ಯಾಂಗ್ಳೂರ್ ಮೈಸೂರು ಹೈವೇಗೆ ಅಟ್ಯಾಚ್ ಆಗಿರುವಂತ ಬಿಡದಿ ಟೌನ್ಶಿಪ್ ಅಲ್ಲಿ ಇದೆ ಮೇಡಮ್. ಓಕೆ ಸರ್, ಇಲ್ಲಿ ಎಷ್ಟು ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದೀರಾ ಮೇಡಮ್? ಈ ಪ್ರಾಜೆಕ್ಟ್ ಬಂದು 8.2 acres ಅಲ್ಲಿ ಇದೆ, ಹಾಗೆ 159 ಸೈಟ್ಸ್ ಇದೆ. ಓಕೆ ಸರ್, 159 ಸೈಟ್ಸ್ ಅಂದ್ರ ಏನೇನ್ ಡೈಮೆನ್ಷನ್ಸ್ ಅಲ್ಲಿ ಇದೆ ಸರ್? ಎಕ್ಸಾಕ್ಟ್ ಆಗಿ 90% ಬಂದು 30-40 ಡೈಮೆನ್ಷನ್ ಅಲ್ಲಿ ಇದೆ. ಇನ್ನು ಮಿಕ್ಕಿದ್ದು 30-50 ಡೈಮೆನ್ಷನ್ ಅಲ್ಲಿ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ನೀವು ತುಂಬಾ ಕಡೆ ನೋಡಿರ್ತೀರಾ 20-30 ಆಗಿರ್ಬೋದು ಅಥವಾ 20-40 ಡೈಮೆನ್ಷನ್ ಇರುತ್ತೆ. ಆದ್ರೆ ನಮ್ ಲೆವೆಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ 90% ಡೈಮೆನ್ಷನ್ ಏನ್ ಬರುತ್ತೆ ಅದೆಲ್ಲ ಕೂಡ 30-40 ಇದೆ. ಸರಿ, ಈ ಪ್ರಾಜೆಕ್ಟ್ ಎಷ್ಟು ಎಕರ್ ಅಲ್ಲಿ ಬರುತ್ತೆ, ಎಷ್ಟು ಸೈಟ್ಸ್ ಇದೆ ಅಂತ ಹೇಳಿದ್ರ? ಸೊ ಏನ್ ಅಪ್ರೂವಲ್ ಆಗಿದೆ ಸರ್? ಮೇಡಮ್, ಈ ಪ್ರಾಜೆಕ್ಟ್ ಬಂದು ಗ್ರೇಟರ್ ಬ್ಯಾಂಗ್ಳೂರ್ ಇಂದ ಅಪ್ರೂವ್ಡ್ ಆಗಿದೆ, ಹಾಗೆ ಇಂಡಿವಿಜುವಲ್ ಖಾತಾ ಕೂಡ ಇದೆ. ಸರ್ ಲೇಔಟ್ ನೋಡಿದ್ರೇನೆ ಗೊತ್ತಾಗ್ತಿದೆ, ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ನ ಮಾಡ್ಕೊಟ್ಟಿದ್ದೀರಾ. ಬೇಸಿಕ್ ಅಮ್ಯುನಿಟೀಸ್ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್, ಎಂಟ್ರೆನ್ಸ್ 40 feet ರೋಡ್ ಇದೆ, ಇಂಟರ್ನಲ್ 30 feet ರೋಡ್ ಇದೆ. ಹಾಗೆ ನೀವು ನೋಡ್ತಾ ಇದ್ದೀರಾ, ಸೊ ಎಲ್ಲ ಕೂಡ UGD ಸಿಸ್ಟಮ್ ಅಲ್ಲಿ ಬರುತ್ತೆ, ಅಂಡರ್ಗ್ರೌಂಡ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಅಂದ್ರೆ ವಾಟರ್ ಲೈನ್ ಆಗಿರ್ಬೋದು, ಸ್ಯಾನಿಟರಿ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು. ಡ್ರೈನೇಜ್ ಅಲ್ಲಿ ನಿಮ್ಗೆ ಓಪನ್ ಡ್ರೈನೇಜ್ ಕೂಡ ಇದೆ, ಕ್ಲೋಸಿಂಗ್ ಡ್ರೈನೇಜ್ ಕೂಡ ಇದೆ. ಸೊ ಹಾಗೆ STP ಪಾಯಿಂಟ್ ಕೂಡ ಕೊಟ್ಟಿದೀವಿ, ಜೊತೆಲಿ ಪಾರ್ಕ್ ಇದೆ, CA ಜಾಗ ಇದೆ, ಓವರ್ ಟ್ಯಾಂಕ್ ಕೂಡ ಕೊಟ್ಟಿದೀವಿ. ಮೈನ್ ಆಗಿ ಏನಂತ ಅಂದ್ರೆ ವಾಟರ್ದು ತುಂಬಾ ಎಲ್ಲಾ ಕಡೆನೂ ಕೂಡ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಸೊ ನಮ್ ಲೆವೆಟ್ ಅಲ್ಲಿ 2 ಬೋರ್ವೆಲ್ ಪಾಯಿಂಟ್ ಇದೆ, ಹಾಗೆ 1 lakh ಲೀಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರುವಂತ ಓವರ್ ಟ್ಯಾಂಕ್ ಕೂಡ ಇದೆ. ಅದ್ರ ಜೊತೆಲಿ ಕಾವೇರಿ ವಾಟರ್ ಸಪ್ಲೈದು ಕೂಡ, ಅಂದ್ರೆ ಪಂಚಾಯತಿ ಕಡೆಯಿಂದ ಏನು ವಾಟರ್ ಬರುತ್ತೆ ಅದು ಕೂಡ ಆಲ್ರೆಡಿ ಫೆಸಿಲಿಟೀಸ್ ಇದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನಂತ ಅಂದ್ರೆ, ಈಗ ಬೆಂಗಳೂರಲ್ಲಿ ನೋಡ್ತಾ ಇರ್ಬೋದು ಎಲೆಕ್ಟ್ರಿಕಲ್ ಬಗ್ಗೆ ಎಲ್ಲಾ ಕಡೆನೂ ಕೂಡ ತುಂಬಾ, ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಡೌಟ್ಸ್ ಗಳು ಜಾಸ್ತಿ ಇದೆ. ಅಂದ್ರೆ KB ಫೆಸಿಲಿಟಿ ಸಿಗ್ತಾ ಇದೆಯಾ, ಸಿಗ್ತಿಲ್ವಾ ಅಂತೇಳಿ. ಸೊ ನಮ್ ಲೆವೆಟ್ ಬಂದು ನೋಡೋದಾದ್ರೆ ನಿಮ್ಗೆ 2 ಏನು TC ಬೋರ್ಡ್ ಗಳನ್ನ ಇಟ್ಟಿದೀವಿ. ಅದ್ರ ಜೊತೆಲಿ ಪ್ರತಿ ಸೈಡ್ಗೂ ಕೂಡ
ಅಂದ್ರೆ ನಮ್ ಕಂಪ್ಲೀಟ್ ಲೇಔಟ್ಗೆ ಎಲೆಕ್ಟ್ರಿಕಲ್ದು ಏನು ಪ್ರಾಜೆಕ್ಟ್ ಬರಬೇಕು ಅದಷ್ಟು ಕೂಡ ರೆಡಿ ಇದೆ ಮೇಡಮ್. ಓಕೆ, ಈಗ ವರ್ಕ್ ರೆಡಿ ಇದೆಯಾ ಸರ್ ಪೂರ್ತಿ ಮೇಡಮ್ ಎಲೆಕ್ಟ್ರಿಕ್? ನಾಳೆ ಬೆಳಗ್ಗೆ ಕೂಡ ನೀವು ಮನೆ ಕಟ್ಕೋತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ವಾಟರ್ ಪ್ರಾಬ್ಲಮ್ ಆಗಿರ್ಬೋದು, ಯಾವುದು ಕೂಡ ಬರಲ್ಲ. ಸೊ ಓಕೆ 100% ಡೆವಲಪ್ಮೆಂಟ್ ಆಗಿ ಹಾಗೆ ಕಸ್ಟಮರ್ಸ್ಗೆ 100% ಕ್ಲಿಯರ್ ಆಗಿ ಒಂದ್ ಸೈಟ್ ನ ಕೊಡ್ಬೋದು ಅಂತಂದ್ರೆ ಈ ಪ್ರಾಜೆಕ್ಟ್ 100% ಕ್ಲಿಯರ್ ಇದೆ. ಓಕೆ ಸರ್, ಪಾರ್ಕ್ ಅಂತ ಹೇಳಿದ್ರೆ ಎಷ್ಟು ಪಾರ್ಕ್ ಬರುತ್ತೆ ಸರ್? ಮೇಡಮ್ 2 ಪಾರ್ಕ್ ಇದೆ. ಓಕೆ ಸೊ ನೀವು ಬೇರೆ ಎಲ್ಲ ಲೆವೆಟ್ಗೆಲ್ಲ ನೋಡೋದಾದ್ರೆ ಅಂದ್ರೆ ಒಂದು ಪಾರ್ಕ್ ಸಪರೇಟ್ ಆಗಿ ಮಾಡಿರ್ತಾರೆ, ಇನ್ನೊಂದ್ ಕಡೆ ಬಂದು ಸಪರೇಟ್ ಆಗಿ ಮಾಡಿರ್ತಾರೆ. ಆದ್ರೆ ನಮ್ಮ ಲೆವೆಟ್ ಅಲ್ಲಿ ಬಂದು ಅಂದ್ರೆ ಒಂದ್ ಲೆಂತ್ ಕಂಪ್ಲೀಟ್ ಆಗಿ ಪಾರ್ಕೆ ಮಾಡಿದೀವಿ. ಓಕೆ ಸೊ ಹಾಗೆ ಇನ್ನೊಂದೇನಂತ ಅಂದ್ರೆ ನೀವು ನೋಡಿರ್ತೀರಾ ಈಗ ಅಂದ್ರೆ ಒಂದ್ ವಿಲೇಜ್ ಅಂತ ಅಂದ್ರೆ ಅಥವಾ ಒಂದ್ ಜಾಗ ಅಂತ ಅಂದ್ರೆ ಹಳೆ ಮರಗಳೆಲ್ಲ ಇರುತ್ತೆ. ಹೌದು ಸೊ ಆ ಮರಗಳನ್ನ ಜಾಸ್ತಿ ಎಲ್ಲಿದೆ ಅದನ್ನ ಉಳಿಸ್ಕೊಂಡು ಅದನ್ನೇ ಪಾರ್ಕ್ ಮಾಡಿದೀವಿ. ಸೊ ನೇಚರ್ಗೆ ಯಾವ ತರ ನಾವು ಫ್ರೆಂಡ್ಲಿ ಆಗಿರ್ಬೇಕು, ಸೊ ನೇಚರ್ ನ ಡ್ಯಾಮೇಜ್ ಮಾಡ್ದಂಗೆ ಇಡೀ ಲೇಔಟ್ ನ ಡೆವಲಪ್ಮೆಂಟ್ ಮಾಡಿದೀವಿ. ಓಕೆ ಸರ್, ಏನಿದು ಸರ್ ಗಿಡಗಳು ಒಂದೊಂದು ಪ್ಲಾಂಟ್ ಸೆಪರೇಟ್ ಆಗಿ ಹಾಕಿರೋ ತರ ಕಾಣಿಸ್ತಿದೆ. ಖಂಡಿತ ಮೇಡಮ್, ಈಗ ಸೈಟ್ ತಗೋತೀವಿ ಅಂತ ಅಂದ ತಕ್ಷಣ ಬರೀ ನಾವು ವಾಟರ್ ಲೈನ್ ಆಗಿರ್ಬೋದು, ಸ್ಯಾನಿಟರಿ ಆಗಿರ್ಬೋದು ಅಷ್ಟ್ ಮಾತ್ರ ಕೊಟ್ರೆ ಸಾಲಲ್ಲ. ಹೌದು. ಸೊ ಅವರ ನೇಚರ್ ನ ಅಥವಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವ್ರಿಗೆ ಏನಾದ್ರು ಅಂದ್ರೆ ಇವಾಗ ಮನೆ ಕಟ್ಕೋತೀವಿ ಅಂತಂದ್ರೆ ಕ್ಲೈಮೇಟ್ ನ ಎಂಜಾಯ್ ಮಾಡ್ಬೇಕಲ್ಲ. ಹೌದು ಸೊ ಹಾಗಾಗಿ ಈ ಹಳ್ಳಿ ಕಡೆ ಅವಾಗ ಒಂದ್ ಮಾತು ಹೇಳ್ತಾ ಇದ್ರು, ಏನು ಮನೆಗೊಂದು ಮರ ಊರಿಗೊಂದು ವನ ಅಂತ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ನಾವು ಇಡೀ ಲೇಔಟ್ ನ ಡೆವಲಪ್ಮೆಂಟ್ ಮಾಡಿದೀವಿ. ಓಕೆ ಸರ್, ಲೇಔಟ್ ಅಲ್ಲಿ ಸಖತ್ತಾಗಿ ಡೆವಲಪ್ಮೆಂಟ್ ನ ಮಾಡಿದೀರಾ. ಇನ್ನ ಈ ಲೇಔಟ್ ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದು ನೋಡೋದಿದ್ರೆ ಏನೇನಿದೆ ಸರ್? ಮೇಡಮ್ ಬಿಡದಿ ಅಂದ ತಕ್ಷಣ ನಿಮಗೆ ಫಸ್ಟ್ ಬರೋದು ಇಂಡಸ್ಟ್ರಿಯಲ್ ಏರಿಯಾ. ಹೌದು. ಸೊ ಅದೆಲ್ಲರಿಗೂ ಕೂಡ ಗೊತ್ತಿದೆ. ಅದ್ರ ಜೊತೆಲಿ ಇವಾಗ ನಿಮ್ಗೆ ನಮ್ಮ ಲೆವೆಟ್ ಅಟ್ಯಾಚ್ ಆಗಿನೇ 1,500 ಎಕರೆಲಿ KHP ಲೆವೆಟ್ ಮಾಡಿದ್ದಾರೆ. ಸೊ KHP ಲೆವೆಟ್ ಅಲ್ಲಿ ನೀವು ಬಿಲೀವ್ ಮಾಡಲ್ಲ, 3,500 ರೂಪಾಯಿಗಿಂತ ಜಾಸ್ತಿನೇ ಬೆಲೆ ಇದೆ. ಸೊ ಅಷ್ಟು ಡೆವಲಪ್ಮೆಂಟ್ ಆಗಿರುವಂತ ಈ ಏರಿಯಾ ಬಂದು ಈಗ ಸ್ಮಾರ್ಟ್ ಸಿಟಿ ಆಗಿ ಕೂಡ ಕನ್ವರ್ಟ್ ಆಗ್ತದೆ. ಹಾಗೆ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ ಹೇಳಿ ಕೂಡ ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಈ ಮಧ್ಯದಲ್ಲಿರುವಂತ ಬ್ಯಾಂಗ್ಳೂರ್ ಮೈಸೂರು ಹೈವೇ ಇಂದ ಜಸ್ಟ್ 5 minutes ಡ್ರೈವರ್ ಸಿಗುವಂತ ಪ್ರಾಜೆಕ್ಟ್ ಇದಾಗಿದೆ. ಓಕೆ ಸರ್, KHP ಲೇಔಟ್ ಅಂತ ಹೇಳಿದ್ರ, ಈ ಲೇಔಟ್ ಏನಿದೆ ಇದನ್ನ ಬಿಟ್ಟು ಔಟ್ ಸೈಡ್ ಇರೋದು ಅದೇನಾ ಸರ್? ಖಂಡಿತ ಮೇಡಮ್, ಹೌದು. ನಮ್ ಲೇಔಟ್ ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಸ್ಟಾರ್ಟ್ ಆಗೋದೇ KHP ಲೇಔಟ್. ಕಂಪ್ಲೀಟ್ ಆಗಿ ನಿಮ್ಗೆ ಕವರ್ ಆಗಿದೆ. ಓಕೆ ಸರ್. ಸರ್, ಈ ಲೇಔಟ್ ಅಲ್ಲಿ ನಮ್ ಕಸ್ಟಮರ್ಸ್ ಜಾಗನ ಪರ್ಚೇಸ್ ಮಾಡ್ತಾರೆ. ಸೊ ಅವ್ರಿಗಂತೂ ಕೆಲ್ಸದ ನೀಡ್ ಇದ್ದೇ ಇರುತ್ತೆ ಸರ್ ಪ್ರತಿಯೊಬ್ಬರಿಗೂ. ಸೊ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಆತರ ಸಿಗುತ್ತೆ ಮೇಡಮ್? ಬಿಡದಿ ಅಂದ ತಕ್ಷಣ ಫಸ್ಟ್ ನಿಮಗೆ ಬರೋದನ್ನ ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಅಂತ. ಸೊ ಟೊಯೋಟಾ ಆಗಿರ್ಬೋದು, ಬಾಷ್ ಆಗಿರ್ಬೋದು, ಅಥವಾ ತುಂಬಾ ಕಂಪನಿಗಳು, ಕೋಕೋ ಕೋಲಾ ಕಂಪನಿ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು, ಎಲ್ಲ ಕೂಡ ಬಿಡದಿ ಟೌನ್ಶಿಪ್ ಅಲ್ಲೇ ಇದೆ. ಸೊ ಅದ್ರ ಜೊತೆಲಿ ನಿಮ್ಗೆ ಇನ್ನೊಂದೇನಂತ ಅಂದ್ರೆ ಜಾಬ್ಗಾದ್ರೆ ಸೊ ಕಂಪ್ಲೀಟ್ ಆಗಿ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಸೊ ಜಾಬ್ ಫೆಸಿಲಿಟೀಸ್ ಅಂತೂ ಸಿಗುತ್ತೆ ನಿಮ್ಗೆ. ಇನ್ನ ಇಲ್ಲಿರುವಂತ ಸೈಟ್ ತಗೊಂಡಿರೋರ್ಗೆ ಸ್ಕೂಲು, ಕಾಲೇಜ್ಗೆ ಅಥವಾ ಹಾಸ್ಪಿಟಲ್ಗೆ ಬೇಕು ಅಂತ ಅಂದ್ರೆ ಸೊ ವೆಲ್ ಅಕ್ವಿಪ್ಮೆಂಟ್ಸ್ ಇರುವಂತ ಸೊ ಮಲ್ಟಿನ್ಯಾಷನಲ್ ಏನು ಹಾಸ್ಪಿಟಲ್ಸ್ಗಳು, ಸ್ಕೂಲ್ಗಳು, ಕಾಲೇಜ್ಗಳು ಸೊ ಈ ಸರೌಂಡಿಂಗ್ ಅಲ್ಲೇ ಇದೆ ಮೇಡಮ್. ಓಕೆ, ಸೂಪರ್ ಸರ್. ಸರಿನಾ, ಕಸ್ಟಮರ್ಸ್ ಈ ಲೇಔಟ್ ಗೆ ವಿಸಿಟ್ ಮಾಡ್ಬೇಕು. ಸೊ ಯಾವ ತರ ನಿಮ್ ಕಡೆಯಿಂದ ಫೆಸಿಲಿಟಿ ಕೊಡ್ತಿದ್ದೀರಾ ಸರ್? ಮೇಡಮ್ ಫ್ರೀ ಕ್ಯಾಬ್ ಫೆಸಿಲಿಟಿ ಇರುತ್ತೆ. ಸೊ ಕಸ್ಟಮರ್ಸ್ ಏನಾದ್ರು ಬುಕ್ ಮಾಡ್ಕೋತೀವಿ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂತ ನಂಬರ್ಗೆ ಕಾಲ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಹಾಗೆ ಕ್ಯಾಬ್ ಫೆಸಿಲಿಟಿ ಕೂಡ ನಿಮ್ಗೆ ಸಿಗುತ್ತೆ. ಸೊ ಇನ್ ಕೇಸ್ ಆಫ್ ನೀವು ಡೈರೆಕ್ಟ್ ಆಗಿ ಬರ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಲೈವ್ಗೂ ಕೂಡ ಬರ್ಬೋದು. ಇಲ್ಲ ಅಂತಂದ್ರೆ ಆಫೀಸ್ಗೆ ಬರ್ತೀನಿ ಅಂತ ಅಂದ್ರೆ ಆಫೀಸ್ಗೂ ಕೂಡ ಬರ್ಬೋದು. ಓಕೆ ಸರ್, ಆಫೀಸ್ ಹತ್ರನೂ ಕೂಡ ಬರ್ಬೋದು ಅಂತ ಹೇಳಿದ್ರ, ನಿಮ್ಮ ಆಫೀಸ್ ಎಲ್ಲಿ ಸರ್ ಇರೋದು? ನಮ್ಮ ಆಫೀಸ್ ಇರೋದು ಬಂದು ಕೆಂಗೇರಿ ಉಪನಗರದಲ್ಲಿ. ಸೊ ಡಾಕ್ಯುಮೆಂಟೇಶನ್ಸ್ ಹಾಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಆಫೀಸಲ್ಲೇ ಕೊಡ್ತೀನಿ, ತಗೋಬಹುದು. ಓಕೆ ಸರ್. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿರೋದು ಅಣತಿ ಗ್ರೂಪ್ಸ್ ಅವರ ಆಫೀಸು. ಇದು ಬಂದು ಕೆಂಗೇರಿ ಉಪನಗರ ಬಸ್ ಸ್ಟಾಪ್ ಆಪೋಸಿಟೇನೆ KFC ಇದೆ, ಫಸ್ಟ್ ಫ್ಲೋರ್ ಅಲ್ಲಿ ಅಣತಿ ಗ್ರೂಪ್ಸ್ ಇರೋದು. ಸೊ ಬನ್ನಿ ಒಳಗಡೆ ಹೋಗಿ ಡಾಕ್ಯುಮೆಂಟ್ ನ ನೋಡೋಣ. ಸರ್, ಇಲ್ಲಿವರೆಗೂ ಲೇಔಟ್ ಡೆವಲಪ್ಮೆಂಟ್ ಬಗ್ಗೆ ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಯಾರೇ ಒಬ್ಬ ಕಸ್ಟಮರ್ಸು ಈಗ ಒಂದು ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ಮೇನ್ಲಿ ಬೇಕಾಗಿರೋದು ಡಾಕ್ಯುಮೆಂಟು. ಸೊ ಯಾವ ತರ ಡಾಕ್ಯುಮೆಂಟ್ ಇದೆ ಸರ್? ಮೇಡಮ್, ನಮ್ಮ ಪ್ರಾಪರ್ಟಿ ಬಂದು ಕಂಪ್ಲೀಟ್ಲಿ ಅಂದ್ರೆ ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ. ಸೊ ಹಾಗೆ ನೀವು ನೋಡ್ತಾ ಇರಬಹುದು ಎಷ್ಟು ದೊಡ್ಡ ಬಂಡಲ್ ಇದೆ. ಇದರಲ್ಲಿ ಲಾಸ್ಟ್ 60 years ಇಂದ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಪ್ರೊವೈಡ್ ಮಾಡಬೇಕು ಅಷ್ಟು ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಹಾಗೆ ಗ್ರೇಟರ್ ಬೆಂಗಳೂರಿಂದ ಅಪ್ರೂವ್ಡ್ ಆಗಿರುವಂತ ಈ ಪ್ರಾಜೆಕ್ಟ್ DC ಇಂದ ಕನ್ವರ್ಷನ್ ಆಗಿದೆ, ಗ್ರೇಟರ್ ಬೆಂಗಳೂರಿಂದ ಅಪ್ರೂವ್ಡ್ ಆಗಿದೆ. ಹಾಗೆ ಪ್ರತಿಯೊಂದು ಸೈಟ್ಗೂ ಕೂಡ ಇಂಡಿವಿಜುವಲ್ ಏಕತಾ ಇದೆ. ಸೊ ಇಷ್ಟು ಕ್ಲಿಯರ್ ಇರುವಂತ ಡಾಕ್ಯುಮೆಂಟ್ಸ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಬಿಟ್ಟು ಐ ಥಿಂಕ್ ಬೇರೆ ಕಡೆ ಸಿಗಲ್ಲ ಅಂತ ಅನ್ಸುತ್ತೆ. ಓಕೆ ಸರ್, ಇಲ್ಲಿ 60 years ಡಾಕ್ಯುಮೆಂಟ್ ಇದೆ ಅಂತ ಹೇಳಿದ್ರ. ಓಕೆ, ಈಗ ಒಬ್ಬ ಲಾಯರ್ಗೆ ಚೆಕ್ ಮಾಡ್ಸಕ್ ಕೊಟ್ಟಾಗ ಇದನ್ ಬಿಟ್ಟು ಬೇರೆ ಡಾಕ್ಯುಮೆಂಟ್ ಏನು ಬೇಕಾಗಲ್ವಾ ಸರ್? ಮೇಡಮ್, ಈಗ ಯಾವ ಸೈಟ್ ನ ಸೆಲೆಕ್ಟ್ ಮಾಡ್ಕೊಂತೀರಾ, ಮೇ ಬಿ ಆ ಸೈಟ್ ಇಂದ ನಾವು EC ಮತ್ತೆ ಖಾತಾ ಹಾಗೆ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಈ ಮೂರನ್ನ ಬಿಟ್ಟು ಬೇರೆ ಏನು ಕೂಡ ಕೇಳುವಂತ ಚಾನ್ಸಸ್ ಇರಲ್ಲ. ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ಎಷ್ಟು ನೀಟಾಗಿ ಡೆವಲಪ್ಮೆಂಟ್ ಮಾಡಿದೀವಿ ಅಷ್ಟೇ ಕ್ಲಿಯರ್ ಆಗಿ ಡಾಕ್ಯುಮೆಂಟ್ಸ್ ಕೂಡ ಮಾಡಿದೀವಿ ಮೇಡಮ್. ಓಕೆ ಸರ್, ನೀವೇ ಹೇಳಿದ್ರ 60 years ಡಾಕ್ಯುಮೆಂಟ್ ಇದೆ, ಏನು ಈ 3 ಆಪ್ಷನ್ ಹೇಳಿದೀರಾ. ಸೊ ಅದನ್ನ ಬಿಟ್ಟು ಎಕ್ಸ್ಟ್ರಾ ಏನಾದ್ರೂ ಲಾಯರ್ ಕೇಳಿದ್ರೆ
ಸೊ ಈಗ ನಮ್ ಕಸ್ಟಮರ್ ಏನ್ ಅಮೌಂಟ್ ನ ಬೇರ್ ಮಾಡ್ಬೇಕಾಗುತ್ತೋ ಅದನ್ನ ನೀವು ಮಾಡ್ಕೊಡ್ತೀರಾ? ಖಂಡಿತ ಮೇಡಮ್. ಈ 3 ಡಾಕ್ಯುಮೆಂಟ್ಸ್ ಬಿಟ್ಟು ಏನಾದ್ರು ಅಡಿಷನಲ್ ಆಗಿ ಏನಾದ್ರು ನಿಮ್ಮ ಅಡ್ವೊಕೇಟ್ ಕಡೆಯಿಂದ ನಮ್ಗೆ ಡಾಕ್ಯುಮೆಂಟೇಶನ್ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ನಿಮ್ದು ಏನ್ ಕಸ್ಟಮರ್ ಅಂದ್ರೆ ಲಾಯರ್ದ ಫೀಸ್ ಇರುತ್ತೆ ಆ ಫೀಸ್ ನ ನಾವು ಬೇರ್ ಮಾಡ್ತೀವಿ. ಸೂಪರ್ ಸರ್. ಸರ್ ಇನ್ನ ಇಂಡಿವಿಜುವಲ್ ಆಗಿ ಪ್ರತಿ ಒಂದು ಸೈಟ್ಗೂ ಖಾತಾ ರೆಡಿ ಇದೆಯಾ? ಖಂಡಿತ. ಕಂಪ್ಲೀಟ್ ಆಗಿ 159 ಸೈಟ್ಸ್ಗೂ ಕೂಡ ನೀವು ಯಾವ ಸೈಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಆನ್ ದ ಸ್ಪಾಟ್ ನಾವು ಖಾತಾ ಮತ್ತೆ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಕೊಡ್ತೀವಿ. ಓಕೆ ಸರ್. ಸರ್ ಇಲ್ಲಿವರೆಗೂ ಎಲ್ಲ ನಮ್ಮ ವೀಕ್ಷಕರು ಕಾಯ್ತಿರೋದು ಪ್ರೈಸ್ಗೋಸ್ಕರ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಮೇಡಮ್ ಪರ್ ಸ್ಕ್ವೇರ್ ಫೀಟ್ ಬಂದು 2,999 ಇದೆ, ಅಂದ್ರೆ 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಮಾರ್ಕೆಟ್ ರೇಟ್ ಬಂದು ಅಲ್ಲಿ 3,500 ರೂಪಾಯಿ ಹೋಗ್ತಾ ಇದೆ. ಯಾಕಂದ್ರೆ ನೀವು KHP ಕೂಡ ಚೆಕ್ ಮಾಡಬಹುದು, ಆನ್ಲೈನ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಅಟ್ಯಾಚ್ ಆಗಿ ನಮ್ ಲೈವ್ ಇಟ್ಟಿರೋದು. ಸೊ 2,999 ಇದೆ, ಹಾಗೆ ಸ್ಟ್ರೈಟ್ಲಿ ನೆಗೋಷಿಯಬಲ್ ಕೊಡ್ತಾ ಇದೀವಿ. ಓಕೆ ಸರ್, ನೀವ್ ಹೇಳಿದ್ರೆ ಇವಾಗ ಪ್ರೈಸ್ 2,999 ಇದೆ ಅಂತ. ಸೊ ಈಗ ಎಲ್ಲಾರ ಹತ್ರನು ಒಂದ್ ಶಾರ್ಟ್ ಪೇಮೆಂಟ್ ಮಾಡೋದಕ್ಕೆ ಕ್ಯಾಶ್ ಇರೋದಿಲ್ಲ. ಸೊ ಅವ್ರಿಗೆ ಲೋನ್ ಆಪ್ಷನ್ಸ್ ಏನಾದ್ರು ಇದೆಯಾ ಸರ್? ಖಂಡಿತ. ನೀವು ನೋಡ್ತಾ ಇರ್ಬೋದು, ಇದ್ರಲ್ಲಿ ಆಲ್ರೆಡಿ ಅಪ್ ಟು 80% ವರೆಗೂ ಕೂಡ ಲೋನ್ ಪ್ರೊವೈಡ್ ಮಾಡ್ತಾ ಇದೀವಿ. ಹಾಗೆ ಎಲ್ಲಾ ಬ್ಯಾಂಕ್ ಅಲ್ಲೂ ಕೂಡ, ಅಂದ್ರೆ SBI ಬ್ಯಾಂಕ್ ಆಗಿರ್ಬೋದು ಅಥವಾ IDBI ಬ್ಯಾಂಕ್ ಆಗಿರ್ಬೋದು ಅಥವಾ HDFC ಆಗಿರ್ಬೋದು, ಎಲ್ಲಾ ಬ್ಯಾಂಕ್ ಅಲ್ಲೂ ಕೂಡ ನಿಮಗೆ ಅಪ್ ಟು 80% ವರೆಗೂ 8.25 ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾ ಇದೀವಿ. ಓಕೆ 8.2 ಅದು ಇಂಟ್ರೆಸ್ಟ್ 80% ವರೆಗೂ ಲೋನ್ ಆಗುತ್ತೆ. ಸರ್ ಈಗ ಕಸ್ಟಮರ್ ಬಂದು ಸೈಟ್ ನ ವಿಸಿಟ್ ಮಾಡ್ತಾರೆ, ಜಾಗ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಡಾಕ್ಯುಮೆಂಟ್ ತಗೊಬೇಕಂದ್ರೆ ಯಾವ ತರ ಅಮೌಂಟ್ ನ ಪೇ ಮಾಡ್ಬೇಕಾಗುತ್ತೆ? ಮೇಡಮ್ ನಮ್ದು ಡಾಕ್ಯುಮೆಂಟ್ ಚಾರ್ಜಸ್ ಬಂದ್ಬಿಟ್ಟು 10,000 ರೂಪೀಸ್ ಇರುತ್ತೆ. ನೀವು 10,000 ರೂಪೀಸ್ ಕೊಟ್ಟು ಯಾವ ಸೈಟ್ ನ ಸೆಲೆಕ್ಟ್ ಮಾಡ್ಕೋತೀರಾ ಆ ಸೈಟಿಗೆ ಒಂದು ರೆಸಿಪ್ಟ್ ಕೂಡ ಕೊಡ್ತೀವಿ ನಮ್ಮ ಕಂಪ್ನಿ ಕಡೆಯಿಂದ. ಸೊ ಡಾಕ್ಯುಮೆಂಟ್ ಕೂಡ ಕೊಡ್ತೀವಿ. ನೀವು ಇನ್ ಕೇಸ್ ಆಫ್ ಏನಾದ್ರು ಡಾಕ್ಯುಮೆಂಟೇಶನ್ ನ ತಗೊಂಡು ಸರ್ ಲೀಗಲ್ ಎಲ್ಲ ಒಪಿನಿಯನ್ ಚೆನ್ನಾಗಿದೆ ಬರ್ತಾ ಇದೆ ಸರ್ ಅಂತ ಅಂದ್ರೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಗೆ ರೆಡಿ ಆಗ್ಬೋದು. ಇಲ್ಲ ಸಮ್ ಯಾವುದೇ ಕಾರಣ ಇರಬಹುದು, ಕಾರಣಗಳಿಂದ ನೀವೇನಾದ್ರೂ ಇಲ್ಲ ಸರ್ ನನಗೆ ಸೈಟ್ ಬೇಡ ವಾಪಸ್ ರೀಫಂಡ್ ಮಾಡಿ ನಮ್ಗೆ ಅಂತಂದ್ರೆ ನಮ್ಮ ಡಾಕ್ಯುಮೆಂಟೇಶನ್ ಹಾಗೆ ಆ ರೆಸಿಪ್ಟ್ ನ ನಮ್ಗೆ ವಾಪಸ್ ಕೊಡ್ಬೇಕಾಗತ್ತೆ. ಆನ್ ದ ಸ್ಪಾಟ್ ನಿಮ್ಗೆ ಅದನ್ನ ರೀಫಂಡ್ ಮಾಡ್ತೀವಿ. ಇದಕ್ಕೆ ಜಸ್ಟ್ 5 days ಟೈಮ್ ಇರುತ್ತೆ ಮೇಡಮ್. ಓಕೆ ಸರ್. ಸರ್ ಇಷ್ಟೊಂದು ಜೆನ್ಯೂನ್ ಆಗಿ ಆಫೀಸ್ ಹತ್ರ ಕರ್ಸಿ ಇನ್ಕ್ಲೂಡಿಂಗ್ ಡಾಕ್ಯುಮೆಂಟ್ ನು ಕೂಡ ತೋರಿಸಿದೀರಾ. ಸೊ ಬಿಡದಿ ಹತ್ರ ಬಿಟ್ಟು ಬೇರೆ ಪ್ರಾಜೆಕ್ಟ್ ಏನಾದ್ರು ಮಾಡಿದೀರಾ ಸರ್? ಖಂಡಿತ ಮೇಡಮ್. ನಿಮ್ಮ ವೀಕ್ಷಕರು ಯಾರಿದ್ದಾರೆ ಅವ್ರಿಗೆ ಬಿಡದಿ ಪ್ರಾಜೆಕ್ಟ್ ನ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಬೇಕು ಅಂತಂದ್ರೆ ನಮ್ದು ರಾಮನಗರದಲ್ಲಿದೆ, ಹಾಗೆ ಕನಕಪುರದಲ್ಲಿದೆ. ಸೊ ಹಾಗೆ ನೆಲಮಂಗಲದಲ್ಲೂ ಕೂಡ ಮಾಡ್ತಾ ಇದೀವಿ. ಸೊ ಅಲ್ಲೂ ಕೂಡ ಒಂದು ಪ್ರಾಜೆಕ್ಟ್ ಇದೆ. ಅಟ್ ಪ್ರೆಸೆಂಟ್ ಅಲ್ಲಿ ಈಗ ಚಂದ್ರಪ್ಪ ಸರ್ಕಲ್ ಕೂಡ ಇದೆ. ಸೊ ಬ್ಯಾಂಗ್ಳೂರಲ್ಲಿ ಮೈಸೂರು ರೋಡ್ ಆಗಿರ್ಬೋದು, ತುಮಕೂರು ರೋಡ್ ಆಗಿರ್ಬೋದು, ಹಾಗೆ ಕನಕಪುರ ರೋಡ್ ಆಗಿರ್ಬೋದು, ಹಾಗೆ ನೆಲಮಂಗಲ ರೋಡ್ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ನಮ್ಮ ಪ್ರಾಜೆಕ್ಟ್ ಇದೆ. ಓಕೆ, ನಮ್ ಕಸ್ಟಮರ್ ಯಾರೇ ಬಂದ್ರು ಅವ್ರು ಬಿಡದಿ ಹತ್ರ ನೋಡಲ್ಲ ಅಂದ್ರೆ ಯಾವ ಕಡೆ ನೋಡ್ತಾರೆ? ಹೌದೌದು, ಖಂಡಿತ. ಓಕೆ ಸರ್, ಸೂಪರ್. ಫ್ರೆಂಡ್ಸ್ ನೋಡುದ್ರಲ್ವಾ, ಇಲ್ಲಿವರೆಗೂ ಯತ್ವಿಕ್ ಸರ್ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಂತೀನಿ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ಫ್ಯಾಮಿಲಿ ಜೊತೆ ಹೋಗಿ ಸೈಟ್ ನ ವಿಸಿಟ್ ಮಾಡಿ. ಸೊ ನೀವು ಸೈಟ್ ಹತ್ರ ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ ಅಂದ್ರೆ ಆಫೀಸ್ ಇರೋದು ಕೆಂಗೇರಿ ಹತ್ರ, ಆಫೀಸ್ ಹತ್ರನೇ ಬನ್ನಿ, ಇಲ್ಲಿಂದನೇ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ. ಸೊ ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲ್ಲೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು.